ಹಾಯ್ ಮೈ ಬ್ಯೂಟಿಫುಲ್ ವಿವೋಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸವಿತಾ ಡೈರೀಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಯಾಕೋ ನನ್ಗೆ ಇವತ್ತು ಹೇಳ್ಬೇಕು ಅನಿಸ್ತಿದೆ. ಸೊ ಇದು ನನಗೆ ಅನುಭವ ಕೂಡ. ಏನಂದ್ರೆ ಎಲ್ಲರ ಲೈಫಲ್ಲೂ ಸಮಸ್ಯೆಗಳು ಬರೋದು ಕಾಮನ್ನು. ಅದು ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ತನನ, ನಮ್ಮ ನಗುನ ಕಳ್ಕೋಬಾರ್ದು. ಏನೇ ಬಂದ್ರೂ ನಮ್ಮ ನಗುಯಿಂದನೇ ಫೇಸ್ ಮಾಡಬೇಕು ಎಲ್ಲವನ್ನು. ಸೊ ಯಾಕಂದ್ರೆ ಇವತ್ತಿರೋ ತರ ನಾಳೆ ಇರಲ್ಲ, ನಾಳೆ ಇರೋ ತರ ನಾಡಿದ್ದಿರಲ್ಲ. ಸೊ ಎಲ್ಲಾನು ಬದಲು ಮಾಡುವಂತ ಶಕ್ತಿ ಸಮಯಕ್ಕಿದೆ. ಹೇಗ್ ಬೇಕಾದ್ರೂ ತಗೊಂಡೋಗ್ಬೋದು ಸಮಯ ನಮ್ಮ ಜೀವನವನ್ನ. ನಾವು ಊಹೆ ಕೂಡ ಮಾಡಿರಲ್ಲ ಕೆಲವೊಂದ್ಸತಿ. ಸೊ ಏನೇ ಆದ್ರೂ ನಾವು ಮಾತ್ರ ನಮ್ಮ ನಗುನ, ನಮ್ಮ ತನನ ಕಳ್ಕೊಳ್ದೆ ನಮ್ಮ ಕಾನ್ಫಿಡೆನ್ಸ್ ಅಲ್ಲಿ ನಾವು ಮುಂದೆ ಹೋಗೋಣ. ಸೊ ಎಲ್ಲಾನು ಒಳ್ಳೇದಾಗತ್ತೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ನಾವು ನೋಡಿ ಕಲಿಯೋದಕ್ಕಿಂತ ಓದಿ ಕಲಿಯೋದಕ್ಕಿಂತ ಸ್ವತಃ ನಮ್ಗಳಿಗೆ ಅನುಭವ ಆದಾಗ ನಾವು ಕಲಿತೀವಲ್ವಾ. ಸೊ ಅದು ನಮ್ ಲೈಫ್ನ ಬೇರೆ ರೀತಿನೇ ತಗೊಂಡೋಗುತ್ತೆ. ಮತ್ತೆ ನಮ್ಗೆ ಕೊನೆವರೆಗೂ ಉಳಿಯೋದೇನೆ ನಾವು ಅನುಭವದಿಂದ ಏನ್ ಕಲಿತೀವಲ್ವಾ. ಸೊ ಅದು ನಮ್ಗೆ ಕೊನೆವರೆಗೂ ಉಳಿಯುತ್ತೆ. ಸೊ ಸಾರಿ, ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳ್ದೆ. ಇವತ್ತಿನ ಒಂದು ವಿಡಿಯೋಲಿ ನೀವು ಏನ್ ತಿಳ್ಕೊಬಹುದು ಅಂತ ನೋಡೋದಾದ್ರೆ, ಇವಾಗ ಏನ್ ನೀವು ಸರ್ಕಾರದಿಂದ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ತಗೋತಿದ್ರಿ ಅಲ್ವಾ ಪ್ರತಿ ತಿಂಗಳು. ಇವಾಗ ಅದ್ರ ಜೊತೆಗೆ ನಿಮ್ಗೆಲ್ಲ 5 ತರದ ದಿನಸಿ ಪದಾರ್ಥಗಳನ್ನ ಕೊಡ್ಬೇಕು ಅಂತ ನಿನ್ನೆ ಸರ್ಕಾರದಿಂದ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಆಹಾರ ಸಚಿವರಾದ KH ಮುನಿಯಪ್ಪ ಸರ್ ಅವರೇನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೆ. ಅಂದ್ರೆ ಯಾವ ರೀತಿ ಕೊಡ್ಬೇಕು, ಯಾವಾಗಿಂದ ಕೊಡ್ಬೇಕು ಪದಾರ್ಥಗಳು, 5 ತರಹದ ದಿನಸಿ ಪದಾರ್ಥಗಳು ಅಂದ್ರೆ ಏನೇನ್ ಕೊಡ್ತಾರೆ. ಮತ್ತೆ ಇವಾಗ ಒಂದು ಕಾರ್ಡ್ ಅಲ್ಲಿ, ಇವಾಗ ಒಂದು BPL ಕಾರ್ಡ್ ಅಲ್ಲಿ 2 ಇರ್ತಾರೆ, ಇನ್ನ ಕೆಲವು ಮನೆಯಲ್ಲಿ 4 ಜನ ಇರ್ತಾರೆ, ಮತ್ತೆ ಇನ್ನ ಕೆಲವು ಮನೆಗಳಲ್ಲಿ 5ಕ್ಕಿಂತ ಹೆಚ್ಚು 6, 7, 8 ಜನ ಆ ತರ ಇರ್ತಾರೆ, ಜಾಯಿಂಟ್ ಫ್ಯಾಮಿಲಿಗಳು ಇರೋಂತ ಟೈಮಲ್ಲಿ. ಸೊ ಅಂತವ್ರಿಗೆಲ್ಲ ಯಾವ್ಯಾವ ರೀತಿ ಕೊಡೋದು, ಎಷ್ಟೆಷ್ಟು ಕೆಜಿ ಕೊಡೋದು, ಅಲ್ಲಿಗೆ ಒಬ್ಬೊಬ್ರಿಗೆ ಎಷ್ಟೆಷ್ಟು ಕೆಜಿ ಬಿದ್ದಂಗ ಆಗತ್ತೆ, ಸೊ ಅನ್ನೋದಕ್ಕೆಲ್ಲ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಸೊ ಮತ್ತೆ ಈ ವಿಡಿಯೋಗೆ ಆದಷ್ಟು ನಿಮ್ಗೆ ಯೂಸ್ಫುಲ್ ಅನ್ಸ್ತು ಅಂದ್ರೆ ಲೈಕ್ ಮಾಡ್ಬೇಕು. ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗುತ್ತೆ, ಈ ವಿಷಯ ಕೂಡ ತುಂಬಾ ಜನಕ್ಕೆ ತಲುಪುತ್ತೆ. ಸೊ ಹಾಗಿದ್ರೆ ಬನ್ನಿ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಮತ್ತೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸವಿತಾ ಡೈರೀಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ, ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಫ್ರೆಂಡ್ಸ್, ಇವಾಗ ಮೊದಲನೇದಾಗಿ ಯಾಕೆ ಸರ್ಕಾರದಿಂದ ಈ 5 ದಿನಸಿ ಪದಾರ್ಥಗಳನ್ನ ಕೊಡ್ಬೇಕು ಅಂತ ಸರ್ಕಾರ ಹೇಳ್ತಿದೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಇವಾಗ ಏನು 10 kg ಅಕ್ಕಿ ಕೊಡ್ತಿತ್ತಲ್ವಾ ಸರ್ಕಾರದ ಕಡೆಯಿಂದ, ಅನ್ನಭಾಗ್ಯ ಯೋಜನೆ ಅಂತ 10 kg ಅಕ್ಕಿ ಕೊಡ್ತಿದ್ರಲ್ವಾ. ಇವಾಗ ಎಲ್ಲೇ ಹೋದ್ರೂನು ಸರ್ಕಾರಕ್ಕೆ ಜನಗಳು ಮನವಿ ಪತ್ರ ಬರಿತಾ ಇದ್ರಂತೆ. ಏನಂತ, ಈ 10 kg ಅಕ್ಕಿ ನಮ್ಗೆ ತಿನ್ನಕ್ ಆಗ್ತಾ ಇಲ್ಲ ಅಂದ್ರೆ, ಇವಾಗ 2 ಇದ್ರೆ 20 kg ಆಯ್ತಾ. ಏನಾದ್ರೂ ಒಂದ್ ಕಾರ್ಡಲ್ಲಿ 4 ರಿಂದ 5 ಜನ ಇದ್ರೆ 50 kg ಅಂದ್ರೆ ಆ ಮನೇಲಿ ಎಷ್ಟು ಜನ ಇರ್ತಾರೆ ಅಲ್ಲಿ ಒಬ್ಬೊಬ್ರಿಗೆ 10 kg ಅಂತ. ಸೊ ಅಲ್ಲಿಗೆ 5-6 ಜನ ಇದ್ರೆ ತಿಂಗಳಿಗೆ 50 ರಿಂದ 60 kg ಅಕ್ಕಿನ ಒಂದು ತಿಂಗಳಿಗೆ ತಿಂದಂತೂ ಖಾಲಿ ಮಾಡಕ್ಕಾಗಲ್ಲ. ಇನ್ನ ಕೆಲವ್ರಂತೂ ಆ ಅಕ್ಕಿನ ಮಾರ್ಕೋತಾ ಇದ್ದಾರೆ ದುಡ್ಡಿಗೆ. ಸೊ ಅದಕ್ಕೆ ಸರ್ಕಾರಕ್ಕೆ ಜನಗಳು ಮನವಿ ಪತ್ರ ಬರಿತಾ ಇದ್ರಂತೆ, ನಮಗೆ ತಿಂಗಳಿಗೆ ಇಷ್ಟು ಅಕ್ಕಿ ಖಾಲಿ ಆಗ್ತಾ ಇಲ್ಲ, ಸೊ ಬೇರೆಯವರು ದುಡ್ಡಿಗೆ ಮಾರ್ಕೋತಾ ಇದ್ದಾರೆ. ಸೊ ಇದ್ರ ಬದಲಾಗಿ ನಮಗೆ ಏನಾದ್ರೂ ಕಾಳುಗಳು ಕೊಡಿ, ನಮ್ಗೆ ಯೂಸ್ ಆಗೋ ಅಂತ ದಿನಸಿನ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಪತ್ರ ಬರಿತಾ ಇದ್ರಂತೆ. ಸೊ ಅದಕ್ಕೆ ಇವಾಗ ಸರ್ಕಾರ ಇದನ್ನೆಲ್ಲ ಯೋಚನೆ ಮಾಡಿ ಏನಂತ ಡಿಸೈಡ್ ಮಾಡಿದೆ ಅಂದ್ರೆ, ಸೊ ಸರಿ ಆಯ್ತು, ಇವಾಗ ಕೇಂದ್ರ ಸರ್ಕಾರದಿಂದ ಏನ್ 5 kg ಅಕ್ಕಿ ಬರ್ತಿದೆ ಅದ್ ಹಂಗೆ ಬರುತ್ತೆ. ಸೊ ಇವಾಗ ರಾಜ್ಯ ಸರ್ಕಾರ ಸೇರಿಸಿ ಅದಕ್ಕೆ 10 kg ಕೊಡ್ತಿತ್ತಲ್ವಾ, 5 kg ಸೇರಿಸ್ಬಿಟ್ಟು. ಸೊ ಇವಾಗ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇನ್ಮೇಲೆ 5 kg ಅಕ್ಕಿ ಕೊಡೋದಿಲ್ಲ, ಅದ್ರ ಬದಲಾಗಿ 5 ದಿನಸಿಗಳನ್ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಫಸ್ಟ್ ಹೇಳ್ಬಿಡ್ತೀನಿ ಏನದು 5 ತರಹದ ದಿನಸಿ ಅಂತ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ತೊಗರಿ ಬೇಳೆ, ನೆಕ್ಸ್ಟ್ ಹೆಸರು ಕಾಳು. ಅಂದ್ರೆ ತೊಗರಿ ಬೇಳೆ ಹೆಸರು ಕಾಳು ಎರಡೂ ಕೊಡಲ್ಲ. ಸರ್ಕಾರಕ್ಕೆ ತೊಗರಿ ಬೇಳೆ ಸಿಕ್ಕಿದ್ರೆ ತೊಗರಿ ಬೇಳೆ ಕೊಡುತ್ತೆ, ಇಲ್ಲ ತೊಗರಿ ಬೇಳೆ ಸಿಗ್ತಾ ಇಲ್ಲ ನಮಗೆ ಅಂತಂದ್ರೆ ಹೆಸರು ಕಾಳು ಕೊಡುತ್ತೆ. 2ರಲ್ಲಿ 1. ತೊಗರಿ ಬೇಳೆ, ಹೆಸರು ಕಾಳು, ಎಣ್ಣೆ, ಸಕ್ಕರೆ, ಉಪ್ಪು, ಗೊತ್ತಾಯ್ತಲ್ವಾ. ಈ 5 ದಿನಸಿಗಳನ್ನ ಕೊಡ್ಬೇಕು ಅಂತ ಹೇಳಿರೋ ಅಂತದ್ದು. ಮತ್ತೆ ಯಾವ ರೀತಿ ಕೊಡೋದು ಇದನ್ನ,
ಇವಾಗ ಒಂದ್ ಕಾರ್ಡಲ್ಲಿ ಇಬ್ರು ಇರ್ತಾರೆ, ಇನ್ನೊಂದು ಮನೆಯಲ್ಲಿ 4-5 ಜನ ಇರ್ತಾರೆ, ಇಲ್ಲ ಇನ್ನೊಂದ್ ಮನೇಲಿ ಜಾಯಿಂಟ್ ಫ್ಯಾಮಿಲಿ ಆಗಿದ್ರೆ ತುಂಬಾ ಜನ ಇರ್ತಾರೆ, ಒಂದ್ 7-8 ಜನ ಇರ್ತಾರೆ, 9 ಜನ ಇರ್ತಾರೆ, ಆ ರೀತಿ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ಇವಾಗ ಒಂದು BPL ಕಾರ್ಡ್ ಅಲ್ಲಿ ಒಬ್ರು ಇಲ್ಲ ಇಬ್ರೇ ಇರ್ತಾರೆ, ಗಂಡ ಹೆಂಡತಿ ಇರ್ತಾರೆ, ಇಬ್ರೇ ಇರ್ತಾರೆ. ಸೊ ಅಂತವ್ರಿಗೆ ಅರ್ಧ ಕೆಜಿ ಈ ತರ ಏನು ತೊಗರಿ ಬೇಳೆ ಅರ್ಧ ಕೆಜಿ, ಅಂದ್ರೆ ಎರಡರಲ್ಲೊಂದು ಹೆಸರು ಕಾಳು ಇಲ್ಲ ತೊಗರಿ ಬೇಳೆ ಅರ್ಧ ಕೆಜಿ, ಸಕ್ಕರೆ ಅರ್ಧ ಕೆಜಿ, ಎಣ್ಣೆ ಅರ್ಧ ಕೆಜಿ, ಉಪ್ಪು ಅರ್ಧ ಕೆಜಿ. ಸೊ ಸರಿನಾ, ಇಬ್ರು ಇರ್ತಾರಲ್ವಾ ಅವರಿಗೆ ಅರ್ಧ ಕೆಜಿ ಕಿಟ್, ಇಂದಿರಾ ಕಿಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಯಾಕೆ ಈ ಇಂದಿರಾ ಕಿಟ್ ರೀತಿ ಮಾಡ್ಬಿಟ್ಟು ಕೊಡ್ತಾ ಇದ್ದಾರೆ ಅಂದ್ರೆ, ಈಗ ಇಂದಿರಾ ಗಾಂಧಿ ಅವರು ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಅಂತ ಅಲ್ಲಿಂದ ಇಲ್ಲಿವರೆಗೂ ಎಲ್ರಿಗೂ ಗೊತ್ತಿರೋ ಅಂತದ್ದೇ. ಸೊ ಈ ಕಾಂಗ್ರೆಸ್ ಸರ್ಕಾರದ್ದು ಈ ಒಂದು ಯೋಜನೆ ಆ ಹೆಸರು ಹಾಗೆ ಉಳಿಲಿ ಅಂದ್ರೆ, ಇದು ಕಿಟ್ ಬರ್ತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದ ಅಂತ ಜನಕ್ಕೆ ಗೊತ್ತಾಗ್ಲಿ ಅಂತ ಈ ಇಂದಿರಾ ಕಿಟ್ ಅಂತ ಇಟ್ಟಿದ್ದಾರೆ. ಸೊ ಹಾಗಿದ್ರೆ ಇವಾಗ ಇಬ್ರಿಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಯ್ತು. ಇವಾಗ 3-4 ಜನ, ಇವಾಗ ಗಂಡ ಹೆಂಡತಿ ಮಕ್ಳಿರ್ತಾರೆ ಇಬ್ರು, ಸೊ ಇಲ್ಲ ಅವ್ರ ಅತ್ತೆ ಮಾವ ಇರ್ತಾರೆ ಅನ್ಕೊಳ್ಳಿ, 4 ಜನ ಇರ್ತಾರೆ ಒಂದ್ ಕಾರ್ಡಲ್ಲಿ. 4 ಜನ ಇರೋ ಅಂತವ್ರಿಗೆ 1 ಕೆಜಿ ತೊಗರಿ ಬೇಳೆ, 1 ಕೆಜಿ ಸಕ್ಕರೆ, 1 ಕೆಜಿ ಉಪ್ಪು, 1 ಕೆಜಿ ಎಣ್ಣೆ, ಆಯ್ತಾ. ಸೊ 1 ಕೆಜಿದು ಕಿಟ್ ಕೊಡ್ತಾರೆ, ಆಯ್ತಾ. ಹಾಗಿದ್ರೆ 5ಕ್ಕಿಂತ ಹೆಚ್ಚು ಜಾಯಿಂಟ್ ಫ್ಯಾಮಿಲಿ ಇರ್ತಾರಲ್ವಾ ಅವರಿಗೆ. ಸೊ ಅವರಿಗೆ ಯಾವ ರೀತಿ ಕೊಡ್ತಾರೆ ಅಂತ ಅಂದ್ರೆ, 1.5 ಕೆಜಿ ತೊಗರಿ ಬೇಳೆ, 1.5 ಕೆಜಿ ಎಣ್ಣೆ, 1.5 ಕೆಜಿ ಸಕ್ಕರೆ, 1.5 ಕೆಜಿ ಉಪ್ಪು, ಆಯ್ತಾ. ಇಷ್ಟು ಕೊಡ್ತಾರೆ. ಸೊ ಇವಾಗ ಗೊತ್ತಾಯ್ತಲ್ವಾ, ಇಬ್ರು ಇರೋರ್ಗೆ ಅರ್ಧ ಕೆಜಿ, 4 ಜನ ಇರೋರ್ಗೆ 1 ಕೆಜಿ, 5ಕ್ಕಿಂತ ಹೆಚ್ಚು ಇರೋರಿಗೆ 1.5 ಕೆಜಿ ಕಿಟ್ ರೂಪದಲ್ಲಿ. ಇನ್ಮೇಲೆ ನಿಮ್ಗೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದಿಂದ ಬರೋ ಅಕ್ಕಿ ಜೊತೆಗೆ ಕಾಂಗ್ರೆಸ್ ಸರ್ಕಾರದಿಂದ ಈ 5 ರೀತಿ ದಿನಸಿಗಳನ್ನ ಕೊಡ್ತಾ ಬರ್ತಾರೆ. ಮತ್ತೆ ಇದನ್ನೆಲ್ಲ ನಿಮ್ಗೆ ಕಿಟ್ಟು ಅಂದ್ರೆ ಎಲ್ಲಾನು ಇವಾಗ ಇಬ್ರು ಇರೋರ್ಗೆ ಅರ್ಧ ಕೆಜಿ, 4 ಜನ ಇರೋರ್ಗೆ 1 ಕೆಜಿ, ಮತ್ತೆ 5 ಜನಕ್ಕಿಂತ ಹೆಚ್ಚಿರೋರ್ಗೆ 1.5 ಕೆಜಿ, ಈ ತರ ಎಲ್ಲ ಕಿಟ್ ರೂಪದಲ್ಲಿ ನಿಮ್ಗೆ ರೆಡಿ ಮಾಡಿ ಬರೋ ಅಂತದ್ದು. ಸೊ ಆ ಕಿಟ್ ನ ನಿಮ್ಗೆ ವಿತರಣೆ ಮಾಡ್ತಾರಷ್ಟೇ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಏನಿದೆ ಅಲ್ವಾ, ನೀವು ರೇಷನ್ ತಗೋಬರಕ್ ಹೋಗ್ತಿರಲ್ವಾ, ಅಲ್ಲಿ ಆ ಕಿಟ್ಟಿನ ರೂಪದಲ್ಲೇನೆ ನಿಮ್ಗೆ ಕೊಡೋ ಅಂತದ್ದು. ಯಾಕೆ ಈ ರೀತಿ ಸರ್ಕಾರ ಯೋಚನೆ ಮಾಡಿದೆ ಅಂದ್ರೆ, ಈ ಹಿಂದೆ ಏನು ಈ ಗೋಧಿ ಹಿಟ್ಟು, ಸಕ್ಕರೆ ಅವಾಗೂ ಎಲ್ಲ ಕೊಡ್ತಾ ಇದ್ರು ಅಲ್ವಾ, ಅದನ್ನೆಲ್ಲ ಲೂಸೇ ಕೊಡ್ತಾ ಇದ್ರು. ಸೊ ಜನಕ್ಕೆ ಅವಾಗ ಕಡಿಮೆ ಕೊಟ್ಟು ಇನ್ ಮಿಕ್ಕಿದನ್ನೆಲ್ಲ ಮಾರ್ಕೋತಾ ಇದ್ರು ಅಂತ ಸರ್ಕಾರಕ್ಕೆ ತುಂಬಾ ಜನ ಈ ವಿಡಿಯೋ ಮುಖಾಂತರ ಮತ್ತೆ ಈ ಪತ್ರ ಬರೆಯೋದ್ರ ಮುಖಾಂತರ ಎಲ್ಲ ತಲುಪಿಸಿರೋದು ಜನಗಳು. ಸೊ ಈ ತರ ಮೋಸ ಮಾಡ್ತಿದ್ದಾರೆ, ನಮ್ಗೆ ನ್ಯಾಯಬೆಲೆ ಅಂಗಡಿಲಿ ನಮ್ಗೆ ಕರೆಕ್ಟಾಗಿ ಕೊಡ್ತಾ ಇಲ್ಲ, ಕಡಿಮೆ ತೂಕ ಕೊಡ್ತಾರೆ, ಇನ್ ಕೆಲವೊಬ್ರಿಗಂತೂ ಕೊಡೋದೇ ಇಲ್ಲ, ಅದನ್ನ ಮಾರ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನಗಳು ವಿಡಿಯೋ ಮುಖಾಂತರ ಮತ್ತೆ ಮನವಿ ಪತ್ರ ಬರೆಯೋದ್ರ ಮೂಲಕ ತಿಳಿಸಿರೋವಂಥದ್ದು. ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಈ ರೀತಿ ಕಿಟ್ ರೂಪದಲ್ಲಿ ಕೊಟ್ಬಿಟ್ರೆ ಅದ್ರಲ್ಲಿ ಹೆಂಗ್ ಎತ್ಕೊಳಕಾಗತ್ತಲ್ವಾ. ಸೊ ಇಬ್ರು ಇರ್ತಾರೆ, ಅವ್ರಿಗೆ ಅರ್ಧ ಕೆಜಿ, 4 ಜನ ಏನಿರ್ತಾರೆ ಅವ್ರಿಗೆ 1 ಕೆಜಿ ಕಿಟ್ಟು, 5ಕ್ಕಿಂತ ಹೆಚ್ಚು ಜನ ಯಾರಿರ್ತಾರೆ ಅವರಿಗೆಲ್ಲ 1.5 ಕೆಜಿ ಕಿಟ್ಟು ಕೊಟ್ರೆ ಮುಗ್ದೋಯ್ತು. ಸೊ ಇದ್ರಲ್ಲಿ ಯಾರು ಎತ್ಕೊಳ್ಳೋದು ಬರಲ್ಲ, ಮತ್ತೆ ಇವ್ರಿಗೆ ಕಡಿಮೆ ಕೊಟ್ಟಿದ್ದಾರೆ, ಇವ್ರಿಗೆ ಸಿಕ್ಕಿಲ್ಲ, ಮತ್ತೆ ನ್ಯಾಯಬೆಲೆ ಅಂಗಡಿಯವರು ಮಾರ್ಕೋತಿದ್ದಾರೆ ಅನ್ನೋದು ಯಾವ್ದೂ ಇರಲ್ಲ. ಸೊ ತುಂಬಾ ಖುಷಿ ಆಯ್ತು ಸರ್ಕಾರ ಇದು ಡಿಸೈಡ್ ಮಾಡಿರೋದ್ ನೋಡಿ. ಮತ್ತೆ ನಿಮಗೆ ಯಾವಾಗಿಂದ ಕೊಡ್ತಾರೆ ಅಂತ ನೀವು ಕೇಳೋದಾದ್ರೆ, ಈಗ ನೆಕ್ಸ್ಟ್ ನವೆಂಬರ್ ತಿಂಗಳಿಂದಾನೇ ಕೊಡ್ಬೇಕು ಅಂತ ನಮ್ಮ ಆಹಾರ ಸಚಿವರಾದ KH ಮುನಿಯಪ್ಪ ಸರ್ ಅವರು ಹೇಳಿದ್ದಾರೆ. ಈಗ ಆಲ್ರೆಡಿ ಕಿಟ್ ಕೂಡ ರೆಡಿ ಆಗ್ತಿದೆ ಎಲ್ಲಾ ಕಡೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದ್ರು ಈ ಮಂತ್ ಕೊಡಕ್ ಆಗಿಲ್ಲ ಅಂದ್ರೆ, ಬಟ್ ಡಿಸೆಂಬರ್ ತಿಂಗಳಿಂದ ಅಂತೂ ಖಂಡಿತವಾಗ್ಲೂ ಕೊಡ್ತಾರೆ. ಬಟ್ ಇದ್ರ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಮುಂದೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂತ ಅಂದ್ರೆ, ಈ ಏನ್ BPL ಕಾರ್ಡು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಅಂದ್ರೆ 1,26,00,000 BPL ಕಾರ್ಡ್ಗಳಿದೆ. ಅಂದ್ರೆ 1-2 ಇಲ್ಲ ಒಬ್ರಿಗೆ ಇಬ್ರಿಗ ಕೊಡೋದಕ್ಕೆ ಅಲ್ವಾ, ಅವರು 1,26,00,000 BPL ಕಾರ್ಡು ಅಂದ್ರೆ ಎಷ್ಟು ಕಿಟ್ ರೆಡಿ ಮಾಡ್ಬೇಕು. ಇದು BPL ಕಾರ್ಡ್ಗೆ ಏನು 5 ದಿನಸಿ ಪದಾರ್ಥಗಳು ಕೊಡ್ತಾ ಇದಾರಲ್ವಾ, ಸೊ ಅದೇ ರೀತಿ ಈ ಅಂತ್ಯೋದಯ ಅಂತ ಇನ್ನೊಂದು BPL ಕಾರ್ಡ್ಗಿಂತ ಕೆಳಗಡೆ ಅಂದ್ರೆ ಕಡು ಬಡವರು ಅಂತ ಇರ್ತಾರಲ್ವಾ, ಅವರಿಗೆ ಅಂತ್ಯೋದಯ ಕಾರ್ಡ್ ಇರುತ್ತೆ. ಸೊ ಅವ್ರಿಗೂ ಸೇಮೇ ಇರುತ್ತೆ ಈ ದಿನಸಿ ಪದಾರ್ಥಗಳು. ಬಟ್ APL ಕಾರ್ಡ್ ಅವ್ರಿಗೆ ಯಾವ್ದೇ ರೀತಿ ಇರೋದಿಲ್ಲ, ಕೊಡೋದಿಲ್ಲ, ಆಯ್ತಾ. ಮತ್ತೆ ಇವಾಗ 1-2 ಜನ ಇರ್ತಾರಲ್ವಾ BPL ಕಾರ್ಡ್ ಒಳಗಡೆ, ಅಂತವ್ರು ನಮ್ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೀವು ಕೇಳೋದಾದ್ರೆ 32,56,948 ಕಾರ್ಡ್ಗಳಿದೆ. ಮತ್ತೆ 3-4 ಜನ ಇರ್ತಾರಲ್ವಾ BPL ಕಾರ್ಡ್ ಅಲ್ಲಿ, ಅಂತವ್ ಎಷ್ಟಿದಾವೆ ಅಂದ್ರೆ 63 ಲಕ್ಷ ಕಾರ್ಡ್ ಇದೆ ಅಂತೆ. ಮತ್ತೆ
5 ಇಲ್ಲ 5ಕ್ಕಿಂತ ಹೆಚ್ಚು ಇರ್ತಾರಲ್ವಾ, ಸೊ ಅಂತದಿಷ್ಟು ಕಾರ್ಡ್ಗಳಿದೆ ಅಂದ್ರೆ 30 ಲಕ್ಷಕ್ಕಿಂತ ಹೆಚ್ಚು ಇದಾವಂತೆ. ಸೊ ಟೋಟಲ್ ಆಗಿ ಎಲ್ಲ ನಮ್ಮ ರಾಜ್ಯದಲ್ಲಿ 1,26,15,000 ನಮ್ಮ ರಾಜ್ಯದಲ್ಲಿ ಇರೋವಂಥದ್ದು BPL ಕಾರ್ಡ್ಗಳು. ತಮಾಷೆ ವಿಷಯನ ಹೇಳಿ ಇಷ್ಟು ಜನಕ್ಕೆಲ್ಲ ಕೊಡ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಮ್ಮ ಸರ್ಕಾರ ಈ ರೀತಿ ಒಂದು ಯೋಚನೆ ಮಾಡಿರೋದು, ಈ ರೀತಿ ಒಂದು ದಿನಸಿ ಪದಾರ್ಥಗಳನ್ನ ಕೊಡ್ಬೇಕು ನಮ್ಮ ಜನಗಳಿಗೆ ಅಂತ ಖುಷಿಯಿಂದ ಕೊಡ್ತಿರೋ ಅಂತದ್ದು ನಮ್ಮ ಸರ್ಕಾರ. ನಿಮ್ಗೆಲ್ಲ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ಲ ಹೇಗ್ ಅನ್ನಿಸ್ತು? ನಿಮ್ಗೆ ಯೂಸ್ಫುಲ್ ಅನ್ನಿಸ್ತಾ? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಅನ್ನೋದಾದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬಾ ಯೋಜನೆಗಳು ಬರ್ತಾ ಇದೆ ಇವಾಗ ಸರ್ಕಾರದಿಂದ. ಸೊ ಆ ರೀತಿ ಏನೇ ಒಂದು ಯೋಜನೆಗಳಾದ್ರೂ ನನ್ನ ಚಾನೆಲ್ ನಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಹಾಗಿದ್ರೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.